ನಮ್ಮ ಚಾನೆಲ್ ವೀಕ್ಷಕರಿಗೆಲ್ಲ ಇವತ್ತು ಕೃಷಿಯ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ಟೊಮೊಟೊ ಫಾರ್ಮಿಂಗ್ ನಲ್ಲಿ ಬೆಳೆ ಮಾಡೋದು ಯಾವ ರೀತಿ ಅಂದ್ರೆ ಅದು ಬೆಳೆದ ಮೇಲೆ ಯಾವ ರೀತಿ ಅಂತ ರೈತರ ಹತ್ರ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಮತ್ತೆ ಕಾಯಿಲೆಗಳು ಮತ್ತೆ ರೋಗಗಳ ಬಗ್ಗೆ ಯಾವ ರೀತಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಆದ್ರೆ ಲೈವ್ ಆಗಿ ಗಿಡ ನಾಟಿ ಮಾಡ್ಬೇಕಾದ್ರೆ ಫಾರ್ಮರ್ ಯಾವ ರೀತಿ ಇದ್ದಾರೆ ಮತ್ತು ಗಿಡಗಳನ್ನ ಯಾವ ರೀತಿ ನಾಟಿ ಮಾಡಿದ್ದಾರೆ, ಮಣ್ಣು ಪ್ರಿಪರೇಷನ್ ಏನ್ ಮಾಡಿದ್ದಾರೆ, ಈ ಸಣ್ಣ ಸಣ್ಣ ಮಾಹಿತಿಗಳು ಪ್ರೈಮರಿ ಆಗಿ ನಮ್ಮ ವೀಕ್ಷಕರಿಗೆ ಕೂಡ ಪ್ರಯತ್ನ ಮಾಡೋಣ. ಈಗ ಲೈವ್ ಆಗಿ ನೀವು ನೋಡ್ಬೋದು 2 ಎಕರೆನಲ್ಲಿ ಸಾಹು ಟೊಮೊಟೊ ವೆರೈಟಿ ನಾಟಿ ಮಾಡ್ತಾ ಇದಾರೆ. ಅವರು ಸ್ವಲ್ಪ ಕೆಲಸದ ಮಧ್ಯೆ ಬಿಸಿ ಆಗಿರ್ಬೇಕನ್ನ ಅವ್ರ ಜೊತೆ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಸ್ವಲ್ಪ ಮಾಹಿತಿಗಳನ್ನ ತೆಗೆದುಕೊಳ್ಳೋಣ ಅಂತೇಳಿ. ವೀರಪ್ಪ ಅಂತ ವೀರಪ್ಪ ಅವರು ನೀವು ಸುಮಾರು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ, ನಾವು ನೋಡಿದಿರಿ. ಸೊ ಹೆಂಗಣ ಈಗ ಟೊಮೊಟೊ ಬಂದು ಸ್ವಲ್ಪ ಆಲ್ಮೋಸ್ಟ್ ಮುಂದಿನ ಬ್ಯಾಚ್ ಗಳೆಲ್ಲ ಮಾಡಾಕಿದಾರೆ, ನೀವು ಈಗ ಹಿಂದಿನ ಬ್ಯಾಚ್ ಮಾಡ್ತಾ ಇದ್ದೀರಾ ಸರ್ ನಾವು. ಹೆಂಗಣ ಇದು ಏನು ಇದ್ರ ಐಡಿಯಾ ಅಂತ? ಏನ್ ಐಡಿಯಾ ಸರ್, ಮಾಡ್ತಾನೆ ಇದೀರಿ. ರೇಟ್ ಬರ್ತದೋ ಇಲ್ಲ ಗ್ಯಾರಂಟಿ ಇಲ್ಲ, ಮಾಡೋದ್ ಮಾಡ್ಬೇಕಲ್ಲ. ಏನ ಇದು ರೇಟ್ ಬರುತ್ತೋ ಇಲ್ಲ ಅಂತ ನೀವೇ ಡೌಟ್ ಮಾಡ್ತೀರಾ, ಮತ್ತೆ ಬೆಳೆ ಮಾಡೋದನ್ನ ಮಾತ್ರ ಮಾಡ್ತಾನೆ ಅದೇ ನಮ್ ಜೀವನ. ವರ್ಷಕ್ಕೊಂದು ಬ್ಯಾಚ್ ಟೊಮೊಟೊ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ನೆಮ್ಮದಿ ಇಲ್ಲ ನಮ್ಗೆ, ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲ. ಕಷ್ಟನ ಸುಖನ ಮಾಡೇಬೇಕು ಅಣ್ಣ. ಈಗ ಒಟ್ಟಾರೆ ಈಗ ಎಷ್ಟು ಲ್ಯಾಂಡ್ಗೆ ನೀವು ಟೊಮೊಟೊ ನಾಟಿ ಮಾಡಿ? 2 ಎಕರೆಗೆ. 2 ಎಕರೆಗೆ ಅಣ್ಣ. ಮೊದಲನೇದಾಗಿ ಇನ್ನ 2 ಎಕರೆಗೆ ನಾಟಿ ಮಾಡ್ತಾ ಇದ್ದೀರಾ. ತಳಿ ಮುಖ್ಯ ಪಾತ್ರ ವಹಿಸುತ್ತೆ ಅಣ್ಣ. ತಳಿ ಯಾವ ತಗೊಂಡಿದ್ದೀರಿ? ನಾವು ಸಾಹು ತಗೊಂಡಿದ್ದೀವಿ. ಸಾಹೋ ತಳಿ ಯಾಕಣ್ಣ? ಇನ್ನ ಬೇರೆ ಬಾಹು ಎಲ್ಲ ಜಾಸ್ತಿ ಹೇಳ್ತಾರಲ್ಲ, ಮಳೆಗ್ ಮೆತು ಬರ್ತದ ಅಂತ ಹೇಳ್ತಾರ. ಮಳೆಗ್ ಮೆತು ಬರ್ತದೆ, ಅದಕ್ಕೆ ಸಾಹುನೇ ಉಂಟಾ ಇದ್ರೆ. ಸಾಹುನೆ ಮಳೆಗೆ ಸ್ವಲ್ಪ ಬಿಸಿಗೆ ಎರಡಕ್ಕೂ ಮ್ಯಾನೇಜ್ ಆಗ್ತದಲ್ಲ, ಹೂವು ಉದ್ರಲ್ಲ, ಅದಕ್ಕೆ ಮಾಡ್ತಾ ಇದೀವಿ. ಸರಿ ಅಣ್ಣ. ಈಗ ಈ ಒಂದು ಇಷ್ಟು ಲ್ಯಾಂಡ್ಗೆ ಸಸಿಗಳು ಎಷ್ಟು ನೀವು ಕುಳಿಸ್ತಾ ಇದ್ದೀರ? ನಾವು ಒಂದು 12,000 ಉಂಟಾ ಇದೀವಿ. 12,000 2 ಎಕರೆಗೆ. ಇವಾಗ ಎಕರೆಗೆ ಹಂಗಂದ್ರೆ 6,000 ಸಸಿ ಬೀಳ್ತಾ ಇದೆ. ಅಷ್ಟ ಹತ್ರ ಉಳೋದು ಪರವಾಗಿಲ್ಲ ಅಣ್ಣ? ಏನ್ ಪರವಾಗಿಲ್ಲ, ಉಂಟಾ ಇದ್ದೀರಿ. 2 ಅಡಿಗೆ ಹಾಕಿಬಿಟ್ಟು 1.5 ಅಡಿಗೆ ಹಾಕಿದಿರಿ ನಾವು. 1.5 1 ಕಾಲ್ಗಿದೆ. 1 ಕಾಲ್ಗಿದೆ. ಸರಿ ಅಣ್ಣ. ಈಗ ನೆಲ ತಯಾರಿ ಮುಖ್ಯ ಪಾತ್ರ ವಹಿಸುತ್ತಲ್ವಾ? ನೆಲ ತಯಾರಿ ಯಾವ ರೀತಿ ಮಾಡ್ಕೊತೀರಣ್ಣ ನೀವು? ನಾವು 4 ಲಾರಿ ಗೊಬ್ಬರ ಹಾಕಿದ್ರಿ. 4 ಲಾರಿ ಕೊಟ್ಟಿಗೆ ಗೊಬ್ಬರ. ಆಮೇಲೆ ಅಣ್ಣ DAP ಹಾಕಿದ್ರಿ, ಪೊಟಾಶ್ ಹಾಕಿದ್ರಿ, ಬೇವಿನ ಹಿಂಡಿ ಹಾಕಿದ್ರಿ, ಬೇವಿನ ಹಿಂಡಿ, ಕಾನ್ ಗಿಂಡಿ ಹಾಕಿದ್ರಿ, ಹುಂಗೆ ಹಿಂಡಿ, ಗ್ರಾನ್ಯೂಲ್ಸ್ ಹಾಕಿದ್ರಿ. ಗ್ರಾನ್ಯೂಲ್ಸ್ ಯಾವ್ದಣ್ಣ? DNP ಹಾಕಿದ್ರಿ. DNP ಹಾಕಿದಿರಾ? DNP ಹಾಕಿದ್ರಿ. ಎಷ್ಟು ಕೆಜಿ ಹಾಕಿರ ನಾವು? ಎಲ್ಲ 105 ಕೆಜಿ ಹಾಕಿದ್ರಿ. ಹಿಂಡಿಗಳು 8 ಮೂಟೆ ಹಾಕಿದ್ರಿ. ಒಟ್ಟು 2 ಎಕರೆಗೆ. 2 ಎಕರೆಗೆ. ಇದಕ್ಕಿಂತ ಹಿಂಡಿಗಳು ಜಾಸ್ತಿ ಹಾಕಿದ್ರಿ. ಕೆಮಿಕಲ್ ಗೊಬ್ಬರಗಳಿಗಿಂತ ಹಿಂಡಿಗಳು ಜಾಸ್ತಿ ಹಾಕಿದ್ರಿ ಅಣ್ಣ. ಇದಾದ್ಮೇಲೆ ಪೇಪರ್ ಎಷ್ಟಡಿ ಪೇಪರ್ ಹಾಕಿದಿರಾ? ಸಾಲಿಂದ ಸಾಲಿಗೆ ಎಷ್ಟಡಿ ಇದೆ? 5 ಅಡಿ ಹಾಕಿದ್ರು. ಸಾಲಿಂದ ಸಾಲಿಗೆ 5 ಅಡಿ. ಪೇಪರ್ ಬಂದು 4 ಅಡಿ ಪೇಪರ್. 4 ಅಡಿ ಪೇಪರ್ ಅಣ್ಣ. ಯಾವ ಪೇಪರ್? ಮಲ್ಚಿಂಡಿಯಾ ಇದ್ದಂಗಿದೆ ಅಣ್ಣ. ಏನಣ್ಣ ರೇಟ್ ಬಿತ್ತು 4 ಅಡಿ? ಇದು 2,300 ರೂಪಾಯಿ. 2,300. ಎಷ್ಟು ಮೀಟರ್ ಬರುತ್ತೆ? ಎಷ್ಟು ಮೀಟರ್ ಬರ್ತದಪ್ಪ ಗೊತ್ತಿಲ್ಲ. ಇದು 400 ಮೀಟರ್. ಎಷ್ಟು ಹೋಲ್ ಇರ್ತಿದೆ? ಹೋಲಗಳು ಅದೇ ಹಾಕೊಳ್ಳೋದು. 400 ಮೀಟರ್. 400 ಮೀಟರ್. ವಾತಾವರಣ ಸ್ಟಾರ್ಟ್ ಆಗುತ್ತಲ್ವಾ? ಈ ಟೈಮಲ್ಲಿ ಹೆಂಗಣ ಮೇಂಟೈನ್ ಮಾಡಿ? ಏನ್ ಮೊತ್ತ ಹೊಡಿಬೇಕಪ್ಪ. ಬೇಸಿಗೆದಲ್ಲಿ ಈಗ ವೈರಸ್ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅಂತ ಇದ್ರು. ಹೆಂಗಿರ್ತದ ಅಣ್ಣ ವೈರಸ್? ಮಳೆ ಬಂದ ವೈರಸ್ ಬರಲ್ಲ, ಜಾಂಡಿಸ್ ಬರ್ತದೆ. ಜಾಂಡಿಸ್ ಬರ್ತದೆ. ವೈರಸ್ ಕಡಿಮೆ, ಜಾಂಡಿಸ್ ಜಾಸ್ತಿ. ಓಕೆ ಅಣ್ಣ. ಇವೆಲ್ಲ ಜಾಂಡಿಸ್ಗಳು ಇವೆಲ್ಲ ಹತೋಟಿಯಲ್ಲಿ ಇಟ್ಕೊಬೇಕಂದ್ರೆ ಏನಣ್ಣ ಮಾಡ್ಬೇಕು? ಇದು ಬುಡಕ್ ಬಿಡ್ಬೇಕಪ್ಪ. ಗ್ರಾನ್ಯೂಲ್ಸ್ ಹೌದಾ? ಬಿಡ್ಬೇಕು. ಜಾಂಡೀಸ್ ಇದೆಲ್ಲ ಕಂಟ್ರೋಲ್. ಕೆಲವೊಬ್ರು ಹೇಳ್ತಾರೆ ಜಾಸ್ತಿ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದ್ರೆ ಬರ್ತದೆ ಜಾಂಡೀಸು ಅಂತಾರೆ. ನಿಜನಾ ಅಣ್ಣ? ನಿಜನೇ. ಟೊಮೊಟೊ ಮೊದ್ಲಕ್ಕ ಮಾಡೋದಕ್ಕ ಇವಾಗ ಮಾಡೋದಕ್ಕ ಏನ್ ವ್ಯತ್ಯಾಸ? ನಾನು ಕಷ್ಟ ಇದೆಪ್ಪ ಟೊಮೊಟೊ ಬೆಳೆಯಕ್. ಇವಾಗ ಮೊದ್ಲಾದ್ರೆ ಏನಿಲ್ಲ, ಒಳ್ಳೆ ಇಳುವರಿ ಬರೋದು. ಇವಾಗ ಇಳುವರಿ ಬರಲ್ಲ, ಚೆನ್ನಾಗ್ ಕಷ್ಟ ಐತೆ. ಲೇಬರ್ಸ್ ಪ್ರಾಬ್ಲಮ್, ಲೇಬರ್ಸ್ ಪ್ರಾಬ್ಲಮ್, ಕಳೆ ಪ್ರಾಬ್ಲಮ್, ವೈರಸ್ ಪ್ರಾಬ್ಲಮ್, ಎಲ್ಲಾ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್. ಸಾಲ ಮಾಡ್ಬೇಕು ಫಸ್ಟ್. ಸಾಲ ಟೊಮೊಟೊ ಬೆಳಿಬೇಕು, ಸಾಲ ಮಾಡ್ಬೇಕು. ಬೇಡ ಏನ್ ಧೈರ್ಯ ಅಣ್ಣ ಇದೆಲ್ಲ? ಸಾಲ ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ರೆ ಸಾಲನ ಸೋಲನ ಯಾಕೆ ಅಷ್ಟು ಧೈರ್ಯ ಮಾಡ್ತೀರಾ? ಏನೋ ಬದುಕಬೇಕು ಮಾಡ್ಬೇಕಪ್ಪ. ಬೇಡ ಬೇಡ ಅಂತಾರಲ್ಲ. ಎಲ್ಲ ಇದೆಯಲ್ಲ, ಎಲ್ಲ ಇರ್ಬೇಕು, ಎಲ್ಲ ಬೆಳೆ ಇರ್ಬೇಕು. ಎಲ್ಲ ನೀವ್ ಇವಾಗ ಒಟ್ಟಾರೆ ನಿಮ್ ಲ್ಯಾಂಡ್ ಅಲ್ಲಿ ನೀವು ಎಷ್ಟ್ ತರ ಬೆಳೆ ಇಟ್ಕೊಂಡಿದ್ದೀರಾ?
ಆಲ್ರೆಡಿ ಶಾಮಂತಿಗೆ ಇದೆ, ಸೇವಂತಿಗೆ ಇದೆ, ಹೂಕೋಸ್ ಇದೆ, ಹೂಕೋಸ್ ಇದೆ, ಬ್ರಕೋಲಿ. ನೀವು ಅಲ್ಲೇ ಬ್ರಕೋಲಿ ಇದೆ, ಟೊಮೊಟೊ ಇದೆ, ಟೊಮೊಟೊ, ಆಲೂಗಡ್ಡೆ ಖಾಲಿ ಆಯ್ತು. ಆಲೂಗಡ್ಡೆ ಸ್ನೇಹಿತರೆ ನೋಡಿ, ಈಗ ನಾನ್ ಹೇಳ್ತಾ ಲಾಸ್ ಇಲ್ದಿರ ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಆದ್ಮೇಲೆ ಸರ್ ಈಗ ಟೊಮೊಟೊ ಫಾರ್ಮಿಂಗ್ ಇದುವರೆಗೆ ನಾರು ಉಣ್ತಾ ಇದ್ರಲ್ವಾ, ಈ ಗೊಬ್ಬರಕ್ಕೆ ಇದಕ್ಕೆ ತಿಪ್ಪೆ ಗೊಬ್ಬರ ಹಿಂಡಿಗಳಿಗೆ ಇದಕ್ಕೆಲ್ಲ ಅಂದಾಜು ಎಷ್ಟು ಖರ್ಚು ಮಾಡಿದಾನೆ? ಯಾಕಂದ್ರೆ 1 ಲಕ್ಷ ಆಗಿದೆ, ಇವಾಗ ಬರೀ ಮಣ್ಣು ಪ್ರಿಪರೇಷನ್ಗೆ ಗಿಡಕ್ಕೆ ಇಷ್ಟು ಮಾತ್ರಕ್ಕೆ 1 ಲಕ್ಷ ಆಗಿದೆ. ಅಂದಾಜು ಇನ್ನ ಎಷ್ಟು ಎಕ್ಸ್ಪೆಕ್ಟ್ ಖರ್ಚು ಬರುತ್ತೆ ಬೆಳೆ ಹಣ್ಣು ಬರಷ್ಟೊತ್ತಿಗೆ? ಮಾರ್ಕೆಟ್ ಭವಿಷ್ಯ ಹೇಳಕ್ ಆಗಲ್ಲ, ಖರ್ಚು ಮಾಡೋದು ಮಾತ್ರ ಇಷ್ಟು. ಇವಾಗ ನೀನ್ ಹೇಳಿಲ್ಲ. ಇವತ್ತು ಸಣ್ಣಗೆ ನಮ್ಮಿ ತಾಯಿಯೇ, ಇವತ್ತು ಸಣ್ಣಗೆ ಮಳೆಗಾಲ ಬಿದ್ಬಿಟ್ರೆ ಒಂದು ಹೋಗಲ್ಲ, ಕಲ್ದಿರ ದಿಗ್ಲು ಬೀಳ್ಬೇಡ. ಮಳೆ ಬೀಳಿಲ್ಲ ಅಂತ ದೂರ ಈ ರೀತಿ ಮಾಡಿದಾಗ ಏನಪ್ಪಾ ಅಂದ್ರೆ ನೈಟ್ ಎಲ್ಲ ಬಂದು ಕೋಳಿ ವಾತಾವರಣ ಇರ್ತದೆ, ಸಸಿಗಳು ಯಾವುದೇ ಕಾರಣಕ್ಕೂ ಈಗ ಬೆಳಿಗ್ಗೆ ಏನಾದ್ರು ನಾಟಿ ಮಾಡಿದ್ರೆ ನಾಟಿ ಮಾಡಿದ್ಮೇಲೆ ಒಂದ್ 2 ನೀರ ಇದಕ್ಕೆ 3 ವಾಲ್ ಕೊಡ್ತದೆ, 3 ವಾಲ್ ಕೊಡ್ತಾ ಇರೋದು. ಏನೋ ಗೊಬ್ಬರ ತಿರುವ ವಾಲ್ ತಿರುವ ಇರೋ ನೀನು ತುರ್ತೀನಿ ಇರೋ ಸ್ವಲ್ಪ ನಿಕ್ಕೋಬೇಕ ಹಂಗೆ ಇರ್ಲಿ. ಎಲ್ಲಾ ಬಾಳ್ತಾ ಇದ್ದೀರಿ ಬಾಪ, ಬಾಳಿದ್ದೀರಿ ಸದ್ಯ. ನೋಡಿ ಇವ್ರು ನಮ್ಮ ಯಜಮಾನ್ರು ಇನ್ನ ಹೆಂಗ್ ಮ್ಯಾನ್ ತರ ಇದು ಗಾತಕ್ ಹಾಕಕ್ ಬಂದ್ಬಿಟ್ಟವ್ರೆ. ವಯಸ್ಸು ನೋಡಿ ಎಷ್ಟಾಗದ ನೋಡಿ, ಹಿಂಗ್ ದುಡಿದ್ರೆ ಈಗ ಹಂಗ್ ದುಡ್ದಿರೋದಕ್ಕಿನ್ನ ಇನ್ನ ಸ್ಟಿಫ್ ಆಗಿ ಕೆಲಸ ಮಾಡ್ತಾ ಇರೋದು. ಎಷ್ಟನ ಏಜ್ ಆಗ ನಿಮ್ಗೆ? ವಯಸ್ಸು 35 ವರ್ಷಕ್ಕೆ ಇವಾಗ ಶುಗರ್ BP ಎಲ್ಲ ಬಂದಿರ್ತದೆ. ಇವ್ರಿಗೆ ಅದು ಹತ್ರ ಕೂಡ ಬಂದಿರಲ್ಲ, ಕೇಳಿ ನೋಡ್ರಿ ಬೇಕಿದ್ರೆ ಹಂಗೆ ತೋಟಗಳಲ್ಲಿ ಕೆಲಸ ಮಾಡಿದ್ರೆ. ಸರಿ ಸ್ವಾಮಿ, ಬೇಜಾರ್ ಅಲ್ಲೇನಾಯ್ತು